ವಾಯುಜೀವೋತ್ತಮತ್ವ ಅಂತ ಹೇಳಿದಾಗ ನಮ್ಮ ಮೊದಲು ನನ್ನ ತಲೆಗೆ ಬಂದದು ಪ್ರಾತಃಸಂಕಲ್ಪ ಗದ್ಯನೇ. ಪ್ರಾತಃಸಂಕಲ್ಪ ಗದ್ಯ ಆಮೇಲೆ ತೆಗೆದು ಅರ್ಥಚಿಂತನೆ ಮಾಡ್ತಾ ನೋಡ್ಲಿಕ್ಕೆ ಹೊರಟ್ರೆ ಅದು ರಾಯರ ಪ್ರಾಣನ ಅಪರೋಕ್ಷ ರಾಯರಿಗೆ ಎಷ್ಟರ ಮಟ್ಟಿಗೆ ಮಾಡಿಕೊಂಡಿದ್ದಾರೆ. ಅಂತಂಥ ವಾಯುದೇವರ ರೂಪಗಳನ್ನು ರಾಯರು ಹೇಳ್ತಾರೆ. ನಮಗೆ ಚಿಂತನೆ ಮಾಡಲಿಕ್ಕೂ ಕಷ್ಟವೇ. ಪ್ರಾಣನ ಉಪಾಸನೆ ರಾಯರು ಹೇಳಿದ ಕ್ರಮದಲ್ಲಿ ಅದ್ಭುತವಾದ ರೂಪಗಳು. ಪ್ರಾಣದೇವರನ್ನು ಚಂದ ಮಾಡಿ ಹೊಗಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಆ ಪ್ರಾತಃಸಂಕಲ್ಪದಲ್ಲಿ. ಅದರಲ್ಲಿ ಹೇಳಿರ್ತಕ್ಕಂಥ ಪೃಥಕ್ ಪೃಥಕ್ ರೂಪಗಳನ್ನು ಪ್ರಾಣದೇವರು ಉಪಾಸನೆ ಮಾಡ್ತಾರೆ ಅಂತ ಒಂದು ಶಬ್ದ ಬರುತ್ತೆ. ಅದನ್ನೇ ಆಸ್ ಇಟ್ ಈಸ್ ನಮ್ಮ ಜಗನ್ನಾಥದಾಸರು ತಾರತಮ್ಯ, ದೇವತಾರ ತಾರತಮ್ಯ ಸಂಧಿಯಲ್ಲಿ ಪ್ರಾಣನ ಬಗ್ಗೆ ಹೇಳುವಾಗ ಇದೇ ಶಬ್ದಗಳನ್ನು ಹೇಳ್ತಾರೆ. ಇದೇ ಅರ್ಥ ಚಿಂತನೆ ಬರುವ ರೀತಿಯಲ್ಲಿ ಹೇಳ್ತಾರೆ. ಪೃಥಕ್ ಪೃಥಕ್ಕಾಗಿ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಇಂದ್ರಿಯದಲ್ಲಿ, ಉಗುರಿನಲ್ಲಿ, ಬೆರಳಿನ ಉಗುರಿನಲ್ಲಿ, ಉಗುರಿನ ಒಳಗೆ ಧೂಳಿನಲ್ಲಿ ಇರ್ತಕ್ಕಂಥ ಭಗವಂತನ ರೂಪಗಳನ್ನು ನೀನಲ್ಲದೆ ಮತ್ತಾರು ಕಾಣ್ಲಿಕ್ಕೆ ಆಗತ್ತೆ ಮಾರಾಯ ಅಂತ ಪ್ರಾಣನ ಉಪಾಸನೆ ಮಾಡ್ತಾರೆ. ಅದು ಜಗನ್ನಾಥದಾಸರು ಅವರು ಸ್ವಂತ ಹೇಳಿ ಅವರ ಜ್ಞಾನಿಗಳು. ಆದರೆ ರಾಯರ ಪ್ರಾತಃಸಂಕಲ್ಪ ಗದ್ಯದ ಪ್ರಾಣನ ಆ ಚಿಂತನೆಯನ್ನು ಇಟ್ಟುಕೊಂಡೇ ಜಗನ್ನಾಥದಾಸರು ಹೇಳಿದ್ದಾರೆ ಎಂಬ ರೀತಿಯಲ್ಲಿ ಅದ್ಭುತವಾಗಿದೆ. ಅದರಿಂದ ಪ್ರಾಣನ ಉಪಾಸನೆ ಅದು ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಕ್ಷಣದಲ್ಲಿ ಕೂಡ ನಿತ್ಯ ಬೇಕಾಗಿರ್ತಕ್ಕಂಥ ಚಿಂತನೆಗಳದು. ಮತ್ತೆ ತುಂಬ ಅಲ್ಲಿ ಹೇಳಿಕೊಂಡು ಹೋಗ್ತಾರೆ. ನಮ್ಮ ಹೃತ್ಕಮಲದಲ್ಲಿ ಭಗವಂತ ಕೂತ್ಕೊಂಡಿದ್ದಾನೆ. ಉಪನಿಷತ್ತು ಹೇಳಿದ್ರೆ ತುಂಬ ವಿಸ್ತಾರ ಅಲ್ಲದೆ ಒಂದು ಆ ದ್ವಾರಗಳಲ್ಲಿ ಕೂಡ ಪ್ರಾಣನ ಯಾವ ಯಾವ ರೂಪ ಉಪಾಸನೆ ಮಾಡಬೇಕು. 5 ದ್ವಾರಗಳಂತೆ ಹೃದಯ ಕಮಲಕ್ಕೆ ಒಳಗೆ ಭಗವಂತ ಇದ್ದಾನೆ. 5 ದ್ವಾರಗಳಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ಈ ಎಲ್ಲರಲ್ಲಿ ಕೂಡ ಪ್ರಾಣನ ಒಂದೊಂದು ರೂಪವನ್ನು ಉಪಾಸನೆ ಮಾಡಬೇಕು. ಪ್ರಾಣ ಪೂರ್ವ ಬಾಗಿಲಿನಲ್ಲಿ ದ್ವಾರಪಾಲಕನಾಗಿ ಪ್ರಾಣ ಇರ್ತಾನಂತೆ. ಅದು ಸೂರ್ಯ ಅಂತ ಹೇಳ್ತಾರೆ. ಅದರ ಆ ರೀತಿ ಸೂರ್ಯನಾಮಕನಾಗಿ ಪ್ರಾಣ ಇರ್ತಾನೆ. ಅದನ್ನು ಆ ರೀತಿ ಆ ಪ್ರಾಣನನ್ನು ಅಲ್ಲಿ ಉಪಾಸನೆ ಮಾಡಿದರೆ ಏನಾಗತ್ತೆ? ಸೂರ್ಯಗಮ್ಯತ್ವ. ನಮಗೂ ಕೂಡ ನಾವು ಸೂರ್ಯಗಳಾಗ್ತೇವೆ, ಜ್ಞಾನಿಗಳಾಗ್ತೇವೆ. ನಮಗೂ ಕೂಡ ಸೂರ್ಯಗಮ್ಯವಾದ ಮೋಕ್ಷ ಸಿಗತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ನಂತರ ದಕ್ಷಿಣ ದ್ವಾರದಲ್ಲಿ ವ್ಯಾನನಾಮಕ ಪ್ರಾಣ ದ್ವಾರಪಾಲಕನಾಗಿರ್ತಾನೆ. ಅಲ್ಲಿ ಅಭಿಮಾನಿಯಾಗಿ ಚಂದ್ರ ಇರ್ತಾನೆ ಅಂತೆ. ಚಂದ್ರ ಯಾವುದಕ್ಕೆ ಫೇಮಸ್ ಹೇಳಿ? ಚಂದ್ರನಂತೆ ಮುಖ ಅಂತ ಹೇಳ್ತೇವೆ. ಸೌಂದರ್ಯಕ್ಕೆ ಅವನು ಚಂದ್ರ ಅಭಿಮಾನಿ. ಅದರಿಂದ ಲಾವಣ್ಯ ಉಪನಿಷತ್ತು ಹೇಳುತ್ತೆ. ಯಾರು ಚಂದ್ರನ ಮೂಲಕ ವ್ಯಾನನಾಮಕ ಪ್ರಾಣನನ್ನು ದಕ್ಷಿಣ ದ್ವಾರದಲ್ಲಿ, ನಮ್ಮ ಹೃತ್ಕಮಲದ ದಕ್ಷಿಣ ದ್ವಾರದಲ್ಲಿ ದ್ವಾರಪಾಲಕನಾಗಿ ಉಪಾಸನೆ ಮಾಡ್ತಾರೆ, ಅವರಿಗೆ ಲಾವಣ್ಯ ಎರಡೂ ರೀತಿ, ಒಳಗಿಂದು ಹೊರಗಿಂದು ಎರಡೂ ರೀತಿ ಲಾವಣ್ಯ ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಆನಂತರ ಪಶ್ಚಿಮ ದ್ವಾರದಲ್ಲಿ ಅಗ್ನಿ ಇರ್ತಾನೆ ಅಂತೆ. ಆ ಅಗ್ನಿ ನಮಗೆ ಹುಡುಗ ಒಬ್ಬ ಉಪನಯನ ಆಗಿ ಒಳ್ಳೆ ಚಂದ ಇದ್ದ ಹುಡುಗನಿಗೆ ಏನು ವರ್ಚಸ್ಸಪ್ಪ ಅಂತ ಹೇಳ್ತೇವೆ ನಾವು. ಎಲ್ಲಿಂದ ಬರಬೇಕು ಅವರಿಗೆ? ಬಾಯಿಂದಲೇನೆ. ಬಾಯಿಯಲ್ಲಿ ನಿತ್ಯ ಗಾಯತ್ರಿ ಜಪ ಮಾಡ್ತಾ 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 ಬಂದೆವು ಅಂತಂದರೆ, ದೇವರ ಭಗವಂತನ ಶಾಸ್ತ್ರ, ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ದೇವರ ಜಪ ಮಾಡ್ತಾ ಮಾಡ್ತಾ ಬಂದೆವು ಅಂತಂದರೆ ಈ ಬಾಯಿಗೆ ಪ್ರಾಶಸ್ತ್ಯ ಬರ್ತದೆ. ನಮಗೆ ಜ್ಯೋತಿಷ್ಕರಿದ್ದಾರೆ. ಜ್ಯೋತಿಷ್ಕರು ಹೇಳಿದ್ದು ಎಲ್ಲವೂ ಸತ್ಯ ಆಗಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಊಹಾಪೋಹ ಪಟವು ಸಿದ್ಧಮಂತ್ರೋ ಜಾನಾತಿ ಜಾತಕಂ ಅಂತ ಹೇಳ್ತಾರೆ. ಊಹಾಪೋಹ ಪಟುತ್ವ ಬೇಕು, ಮಂತ್ರ ಸಿದ್ಧಿ ಬೇಕು. ಎರಡೂ ಕೂಡ ಬರುವುದು ಯಾವುದರಿಂದ? ಭಗವಂತನ ಅನುಗ್ರಹದಿಂದ. ಅದರಿಂದ ಮಂತ್ರ ಸಿದ್ಧಿ ಯಾವುದ್ರ? ದೇವರ ನಾಮಗಳನ್ನು ಹೇಳ್ತಾ ಹೇಳ್ತಾ ಬಂದರೆ ಅವರು ಬಾಯಲ್ಲಿ ಏನು ಶಬ್ದ ಹೇಳ್ತಾರೆ ಅದಾಗ್ತಾ ಹೋಗ್ತದೆ ಅಂತ. ಅದು ಯಾವಾಗ? ಪಶ್ಚಿಮ ದ್ವಾರದಲ್ಲಿ ಅಗ್ನಿಯ ಮೂಲಕ ಪ್ರಾಣನ ಉಪಾಸನೆ ಮಾಡಿದರೆ, ಅಂತರ್ಗತ ಭಗವಂತನ ಉಪಾಸನೆ ಮಾಡಿದರೆ ಈ ರೀತಿ ಆಗತ್ತೆ. ಬ್ರಹ್ಮವರ್ಚಸ್ವಿ ಸ್ಯಾತ್ ಅಂತ ಹೇಳ್ತಾರೆ. ಉತ್ತರ ದ್ವಾರಕ್ಕೆ ಇಂದ್ರ ಅಂದರೆ ಐಶ್ವರ್ಯ, ಕೀರ್ತಿಮಾನ್. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೀರ್ತಿಮಾನ ಶಬ್ದಕ್ಕೆ ಭಾರಿ ಚಂದ ಅರ್ಥ ಬರೀತಾರೆ. ಕೀರ್ತಿಮಾನ್ ಅಂದ್ರೆ ನಮಗೆಲ್ಲ ಕೀರ್ತಿ ಶೇಷರು ಅಂತೆಲ್ಲ ಹೇಳ್ತೇವೆ ನಾವು. ಕೀರ್ತಿ ಹೋದ ಮೇಲೆ ಕೀರ್ತಿ ಅಂದ್ರೆ ಏನು? 4 ಜನ ಹೊಗಳೋದು ಅಲ್ಲ. ರಾಯರಂತಾರೆ ಪುರಸ್ಕೃತ್ಯ ಅಂದರೆ ನಮ್ಮ ಎದುರಿಗೆ ನಾವಿರುವಾಗಲೇ ನಾವು ಮಾಡಿದ ಕಾರ್ಯವನ್ನು ನಮ್ಮ ಎದುರಿಗೆ ನಿಂತುಕೊಂಡು ಹೊಗಳುವಂತೆ ಮಾಡ್ತಾನೆ. ಇದಕ್ಕೆ ಕೀರ್ತಿ ಅಂತ ಕರೀತಾರೆ ಅಂತ ರಾಯರು ಹೇಳ್ತಾರೆ. ಅದು ಅದ್ಭುತ. ರಾಯರ ನಮ್ಗಿಲ್ಲಿ ಇಷ್ಟವರೆಗೆ ಆ ಕೀರ್ತಿ, ಯಶಸ್ಸು ಇದಕ್ಕೆ ವ್ಯತ್ಯಾಸನೇ ಗೊತ್ತಿರೋದಿಲ್ಲ. ರಾಯರು ಈ ಸಂದರ್ಭದಲ್ಲಿ ಹೇಳ್ತಾರೆ, ಯಾರು ಈ ರೀತಿ ಉತ್ತರ ದ್ವಾರದಲ್ಲಿ ಇಂದ್ರನ ಒಳಗೆ ಪ್ರಾಣನ ಅಂತರ್ಗತ ಭಗವಂತನ ಉಪಾಸನೆ ಮಾಡ್ತಾರೆ ಅವರಿಗೆ ಕೀರ್ತಿ, ಐಶ್ವರ್ಯ ಮತ್ತು ಕೀರ್ತಿಯನ್ನು ಭಗವಂತ ಕರುಣೆ ಮಾಡ್ತಾನೆ. ಎರಡೂ ಇದು ಪರಮೈಶ್ವರ್ಯ ಅಂತ ಆ ಶಬ್ದದ ಅರ್ಥ. ಪರಮೈಶ್ವರ್ಯ ಯಾವುದು? ಭಗವಂತನ ಜ್ಞಾನವೇ ಪರಮೈಶ್ವರ್ಯ. ಅದಕ್ಕಿಂತ ದೊಡ್ಡ ಐಶ್ವರ್ಯ ಮತ್ತೊಂದಿಲ್ಲ. ಆ ಜ್ಞಾನವನ್ನು ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಊರ್ಧ್ವದಲ್ಲಿ ಪ್ರಧಾನ ವಾಯುವೇ ತಾನೇ ಕೂತ್ಕೊಂಡಿರ್ತಾನೆ. ಯಾಕೆ ಅಂತಂದ್ರೆ ರಾಯರಂತಾರೆ
ಅವನು ಓಜಸ್ವಿಯನ್ನಾಗಿ ಮಾಡಿ ಅವನನ್ನು ಊರ್ಧ್ವಮುಖವಾಗಿ ಜೀವನನ್ನು ಎಳ್ಕೊಂಡು ಮೇಲಕ್ಕೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಊರ್ಧ್ವಮುಖದಲ್ಲಿ ಪ್ರಧಾನ ವಾಯುವೇ ದ್ವಾರಪಾಲಕನಾಗಿರ್ತಾನೆ ಅಂತ ಇಷ್ಟು ಚಿಂತನೆಯನ್ನು ಕೊಟ್ಟು ಕೊನೆಗೆ ಹೇಳ್ತಾರೆ, ಸಮಸ್ತ ಗುಣಪೂರ್ಣೇನ ಶ್ರೀ ಪ್ರಾಣ ಪತಿನೇರಿತಃ. ರಾಘವೇಂದ್ರ ಸ್ವಾಮಿಗಳ ಕೊನೆಗೆ ಆ ಖಂಡಾರ್ಥದ ಛಾಂದೋಗ್ಯದ ಖಂಡಾರ್ಥದ ಕೊನೆಗೆ ಮಂಗಳಾಚರಣೆ ಅಂದರೆ ಸಮರ್ಪಣೆ ಮಾಡುವಾಗ ಅವರ ಚಿಂತನೆ ಸಮಸ್ತ ಗುಣಪೂರ್ಣೇನ. ಇಲ್ಲಿ ಹೇಳಿರುವಂಥದ್ದೆಲ್ಲ ಮಧುವಿದ್ಯೆ, ಪ್ರಾಣವಿದ್ಯೆ, ಉದ್ಗೀತ ಉಪಾಸನೆ ಎಲ್ಲ ಉಪಾಸನೆಗಳನ್ನು ಹೇಳ್ಕೊಂಡು ಬರ್ತಾರೆ. ಭಗವಂತನಿಗೆ ಎಷ್ಟು ರೀತಿಯಲ್ಲಿ ಉಪಾಸನೆ ಮಾಡಬಹುದು ಎಂಬುದನ್ನು ಛಾಂದೋಗ್ಯ ಭಾರಿ ಚಂದ ವಿಸ್ತಾರವಾಗಿ ವಿವರಣೆ ಕೊಟ್ಟಿದೆ. ಎಲ್ಲಕ್ಕೂ ಅರ್ಥ ಬರೆದು ಕೊನೆಗೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇಲ್ಲಿ ಮೇಲೆ ಎಲ್ಲ ಉಪನಿಷತ್ತಲ್ಲಿ ಹೇಳಿದ್ದೆಲ್ಲ ಏನು, ಸಮಸ್ತ ಗುಣಪೂರ್ಣೇನ, ಭಗವಂತ ಸರ್ವಗುಣಪೂರ್ಣ ಅಂತ ಹೇಳಿ ಇಲ್ಲಿ ಹೇಳಿದ್ದೇನೆ. ಅದಕ್ಕೆ ಅರ್ಥ ನಾನು ಬರೆದದ್ದಲ್ಲ, ರಾಯರಂತಾರೆ ಅವರ ಗುಣ, ರಾಯರ ಗುಣ ಶ್ರೀ ಪ್ರಾಣ ಪತಿನೇರಿತಃ, ಭಗವಂತನಿಂದ ನುಡಿಸಲ್ಪಟ್ಟದ್ದು ನಾನು ಬರೆದದ್ದು. ಯಾವ ಭಗವಂತ ಅಂದರೆ ಶ್ರೀಪತಿ ಪ್ರಾಣಪತಿ ಅಂತ ಎರಡು ಪ್ರತ್ಯೇಕ ಅನ್ವಯ ಮಾಡಿಕೊಳ್ಬೇಕು ಅಂತಾರೆ. ಲಕ್ಷ್ಮಿ ಯಾಕೆ ಲಕ್ಷ್ಮೀಪತಿ ಅಂತ ಚಿಂತನೆ ಮಾಡ್ತಾರೆ ಅಂತಂದ್ರೆ, ಶ್ರುತಿತತಿಗಳಿಗೆ ಅಭಿಮಾನಿನಿ ಲಕ್ಷ್ಮಿ, ಎಲ್ಲ ಶ್ರುತಿಗಳಿಗೆ ಅಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ನಾನು ಈ ಶ್ರುತಿಗೆ ಅರ್ಥ ಬರಿಬೇಕು ಅಂತಂದ್ರೆ ಅವಳ ಅನುಗ್ರಹ ಇಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವಳ ಶ್ರೀಪತಿತ್ವೇನ ಉಪಾಸನೆ ಮಾಡಿದ್ದಕ್ಕೆ ಇದನ್ನು ಬರೆದೆ ನಾನು. ಮತ್ತೊಂದು, ಇಲ್ಲಿ ಇರುವಂಥದ್ದೆಲ್ಲ ಪ್ರಾಣನ ಅಂತರ್ಯಾಮಿ. ನಾನು ವ್ಯಾಖ್ಯಾನ ಮಾಡುವಾಗ ನಾವು ಏನಾದರೂ ಓದ್ಲಿಕ್ಕೆ ಶುರು ಮಾಡಿದರೆ ನಮಗೆ ಅಲ್ಲಿ 1 ಗಂಟೆ ಕೂತ್ಕೊಂಡ್ರೆ ನಮಗೆ ಅಲ್ಲಿ ಧ್ಯಾನ 1 ನಿಮಿಷನೋ, ಜಪ ಮಾಡಲಿಕ್ಕೆ 1 ಗಂಟೆ ಕೂತಿರ್ತೇವೆ ಎಲ್ಲರೂ ನೋಡುವಂತೆ. 1 ಗಂಟೆ ಜಪ ಮಾಡಿದಾಗ ನಮ್ಮ ಮನಸ್ಸು, ನಮ್ಮ ಏಕಾಗ್ರತೆ ಭಗವಂತನಲ್ಲಿ, ಆ ಮಂತ್ರದ ಪ್ರತಿಪಾದ್ಯನಾದ ಭಗವಂತನಲ್ಲಿ ಮನಸ್ಸು ಎಷ್ಟು ಕ್ಷಣ ಇರುತ್ತೆ? 1 ಕ್ಷಣವೂ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಮನಸ್ಸು ಅಲ್ಲೇ ನಿಂತು ಸ್ವಲ್ಪನೂ ವ್ಯವಧಾನ ಬಾರದ ರೀತಿಯಲ್ಲಿ ಭಗವಂತನ ಗುಣಚಿಂತನೆ ಬರಬೇಕು. ನಾನು ಬರೆಯುವುದು ಮಾತ್ರ ಅಲ್ಲ, 4 ಜನ ನಾನು ಬರೆದ ಹಾಗೆ ಉಪಾಸನೆ ಮಾಡ್ತಾರೆ. ಏನಾದರೂ ತಪ್ಪಾಯಿತು ಅಂದರೆ ಅಷ್ಟೂ ಜನ ಉಪಾಸನೆ ಮಾಡಿದ ಪಾಪ ನನಗೆ ಬರುತ್ತೆ. ಎಷ್ಟು ಜಾಗರೂಕರಾಗಿರಬೇಕು ಅಂತಂದರೆ, ಪಾಠ ಮಾಡುವವರು, ಬರೆಯುವವರು, ಪ್ರವಚನಕಾರರು ಒಂದು ಸ್ವಲ್ಪ ಎಲ್ಲಿಯಾದರೂ ಅವರು ತಪ್ಪಿದ್ರು ಅಂತಂದರೆ ಕೂತಿರುವ ಅಷ್ಟೂ ಜನರನ್ನು ಹಾಳು ಮಾಡಿದಂತೆಯೇ ಲೆಕ್ಕ. ಈ ರೀತಿ ಎಷ್ಟು ಜಾಗರೂಕ. ರಾಯರಂತಾರೆ, ಈ ರೀತಿ ಜಾಗರೂಕತೆಗೆ ನನಗೆ ಬರಬೇಕು ಅಂತಂದ್ರೆ ಎಲ್ಲಿಂದ ಸಾಧ್ಯ ಆಯಿತು? ಪ್ರಾಣಪತಿನ ಈರಿತಃ, ಪ್ರಾಣನಿಂದ ನಾನು ಒಳಗೆ ಕೂತ್ಕೊಂಡಿದ್ದಾನೆ ಪ್ರಾಣ, ಅವನಿಂದ ಬರೆಯಲ್ಪಟ್ಟದ್ದು. ಅದರಿಂದ ಇಷ್ಟು ಚಂದ ಆಯಿತು. ಏನೋ ಬರೆದಿದೆ 4 ಅಕ್ಷರ ಅಂತ ರಾಯರೇ ಯದವೋಚ ಮಹಂತೇನ ಪ್ರೀಣಾತು ಪುರುಷೋತ್ತಮ. ನಾನು ಏನೇನು ಹೇಳಿದ್ದೇನೆ ಎಲ್ಲ ಅವರ ಅನುಗ್ರಹದಿಂದನೇ ಬಂದದ್ದು. ಇದರಿಂದ ಪ್ರೀತಿ, ನನಗೆ ಕೀರ್ತಿ ಬಂತು. ರಾಯರು ಈ ರೀತಿ ಬರೆದ್ರು, ರಾಯರಿಂತಹ ದೊಡ್ಡವರು ಅಂತ ನನ್ನ ಹೊಗಳೋದು ಬೇಡ. ಮತ್ತೆ ಪುರುಷೋತ್ತಮ ಪ್ರೀಣಾತು ಅಂತ ಹೇಳ್ತಾರೆ. ಭಗವಂತ ಪ್ರೀತನಾಗಲಿ ಸಾಕು, ಇಷ್ಟೇ ನನಗೆ ಬೇಕಾಗಿರೋದು ಅಂತ ಆ ರಾಯರ ಆ ನಿರ್ಲಿಪ್ತತೆ ತುಂಬ ಹೃದಯಂಗಮವಾಗಿರ್ತಕ್ಕಂಥ ಚಿಂತನೆಗಳು. ಮತ್ತು ರಾಯರು ಅಣುಮಧ್ವ ವಿಜಯ, ಪಂಡಿತಾಚಾರ್ಯರು ಬರೆದಿರ್ತಕ್ಕಂತಹ ಅಣುಮಧ್ವ ವಿಜಯಕ್ಕೆ ಅವತಾರ ಅವರ ಆಶ್ರಮಕ್ಕಿಂತ ಮೊದಲೇ ಒಂದು ವ್ಯಾಖ್ಯಾನ ಮಾಡಿದ್ರಂತೆ ರಾಯರು. ವೆಂಕಟನಾಥನಾಗಿರುವಾಗಲೇ ಗೂಢಭಾವ ಪ್ರಕಾಶಿಕ ಅಂತ. ಅದರಲ್ಲಿ ಮೊದಲನೇದರಲ್ಲೇ ಮುಖ್ಯ ಪ್ರಾಣೋವತಾನ್ಮಾಮ್ ಅಂತ ಕೊನೆಗೆ ಮೊದಲನೇ ಶ್ಲೋಕದಲ್ಲಿ ಪಂಡಿತಾಚಾರ್ಯರು 16 ಶ್ಲೋಕ ಇದೆ. ಒಂದೊಂದು ಶ್ಲೋಕದಿಂದ ಒಂದೊಂದು ಮಧ್ವವಿಜಯದ ಒಂದೊಂದು ಸರ್ಗದ ಕಥೆಯನ್ನು ಹೇಳ್ತಾರೆ. ಹೆಚ್ಚಿನ ಅಂಶ ರಾಘವೇಂದ್ರ ಸ್ವಾಮಿಗಳು ಆಶ್ರಮ ತಗೊಂಡ್ಮೇಲೆ ತಾತ್ಪರ್ಯ ನಿರ್ಣಯದ ಒಂದೊಂದು ಆಚಾರ್ಯರ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕದಿಂದ ಒಂದೊಂದು ಇಡೀ ಅಧ್ಯಾಯದ ಸಂಗ್ರಹ ಮಾಡಿದ್ದಾರೆ. ಹೆಚ್ಚಿನ ಅಂಶ ರಾಯರಿಗೆ ಪಂಡಿತಾಚಾರ್ಯರೇ ಪ್ರೇರಣೆ ಆಗಿರ್ಬೋದು. ಯಾಕೆಂದರೆ ಅವರು ಒಂದು ಸರ್ಗದ ಕಥೆಯನ್ನು 1 ಶ್ಲೋಕದಲ್ಲಿ ನಿಲ್ಲಿಸಿದ್ದಾರೆ, ಇವರು 1 ಅಧ್ಯಾಯದ ಕಥೆಯನ್ನು 1 ಶ್ಲೋಕದಲ್ಲಿ ರಾಯರು ಆಮೇಲೆ ಮಾಡಿದರು. ಅಲ್ಲಿ ಕೂಡ ಆ 7ನೇ ಅಧ್ಯಾಯ ರಾಮಾಯಣದ ಚಿಂತನೆ, ಸುಂದರಕಾಂಡ ಚಿಂತನೆ ಬರುವಾಗ ನಾವು ನೋಡಬೇಕು, ಹನುಮಾನ್ ಅನುಗ್ರಹ ಬಲಾತ್ ಅಂತ ಹೇಳ್ತಾರೆ. ಅಲ್ಲಿ ಮೊದಲನೇ ಶಬ್ದವೇ, ಎಲ್ಲವೂ ಅದರಲ್ಲೇ ಸೇರ್ಕೊಂಡು ಹೋಗಬೇಕು. ಹೀಗೆ ಪ್ರಾಣ ಮುಖ್ಯೋವತಾನ್ ಮಾಮ್ ಅಂತ ಹೇಳುವ ಮುಖ್ಯ ಪ್ರಾಣ ಮಾಂ ಅವತು ಅಂತ ಹೇಳುವಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸತತಂ ಪಶ್ಯನ್ ಅಪರೋಕ್ಷೀಕುರುವನ್. ಪ್ರಾಣದೇವರು ಯಾವಾಗಲೂ ದೇವರನ್ನು ನೋಡ್ತಾ ಇರ್ತಾರೆ. ಅಪರೋಕ್ಷೀಕುರುವನ್ ಅಲ್ಲಿ ರಾಯರು ಪ್ರಯೋಗ ಮಾಡಿದ ಪ್ರತ್ಯಯ ವರ್ತಮಾನ ಕಾಲದ ಪ್ರತ್ಯಯವನ್ನು ಹೇಳ್ತಾರೆ. ಯಾವಾಗಲೂ ರಾಮದೇವರು ಅಲ್ಲಿ ಒಂದು ಹೇಳಿದರು, ರಾಮದೇವರು ಹನುಮಂತನ ಮಾತನ್ನು ಯಾವಾಗಲೂ ಕೇಳಿಯೇ ಮಾಡ್ತಾ ಇದ್ರು ಅಂತ ಹೇಳೋದಿಲ್ಲ ರಾಯರು. ಮಾಡ್ತಾರೆ ಅಂದರೆ ಅಲ್ಲಿ ಕೂಡ ವರ್ತಮಾನ ಕಾಲದ ಪ್ರತ್ಯಯವನ್ನು ಹಾಕ್ತಾರೆ. ಆಗಲ್ಲ, ಈಗಲೂ ಅಷ್ಟೇ ಮುಂದೆನೂ ಅಷ್ಟೇ. ರಾಮ ತಾನೊಂದು ಕೆಲಸ ಮಾಡಬೇಕಾದ್ರೆ
ಪ್ರಾಣನ ಮಾತು ಕೇಳಿದ್ರೇನೆ ಮಾಡೋದು, ಇಲ್ಲಿದ್ರೆ ಮಾಡೋದಿಲ್ಲ ರಾಮ. ಅವನು ಓಕೆ ಅಂತ ಸೆಕ್ರೆಟರಿ ಓಕೆ ಅಂತ ಸೈನ್ ಮಾಡಿದರೆ ಮಾತ್ರ ರಾಮದೇವರು ಕಣ್ಣು ಮುಚ್ಕೊಂಡು ಸೈನ್ ಮಾಡಿಬಿಡ್ತಾರಂತ. ಆ ರೀತಿ ಇಲ್ಲಿ ಕೂಡ ಪ್ರಾಣನಿಗೆ ಹೇಳುವಾಗ ರಾಯರಂತಾರೆ ಅಪರೋಕ್ಷಿ ಕುರ್ವನ್, ಅಂದರೆ ಈಗಲೂ ಪ್ರತಿ ಕ್ಷಣ ದೇವರನ್ನು ಕಾಣ್ತಾ ಇರತಕ್ಕಂತಹ ಪ್ರಾಣ ಮುಖ್ಯ, ಮುಖ್ಯ ಪ್ರಾಣ ಅಂತ ಹೇಳಿ ಪ್ರಾಣ ಮುಖ್ಯ ಅಂತ ಅರ್ಥ ಬರೀತಾರೆ. ಜೀವೇಶು ಶ್ರೇಷ್ಠ, ಜೀವೋತ್ತಮತ್ವವನ್ನು ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಷ್ಟು ಮಾತ್ರ ಅಲ್ಲ, ಜೀವೋತ್ತಮತ್ವ ಅಂತ ಇಟ್ಕೊಳ್ಳಿ, ಇಲ್ಲ ಇನ್ನೊಂದು ಅರ್ಥ ಕೊಡ್ತೇನೆ ಅಂತಾರೆ. ಏನು? ಇಂದ್ರಿಯಾಭಿಮಾನಿಷು ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ, ಎಲ್ಲರಿಗಿಂತೂ ಉತ್ತಮ ಇವನು ಅಂತ. ಆದ್ದರಿಂದಲೇ ಪಂಡಿತಾಚಾರ್ಯರು ಪ್ರಾಣ ಮುಖ್ಯ ಮಾಂ ಅವತಾತ್, ಇಂಥ ಮುಖ್ಯ ಪ್ರಾಣ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಅಂತ ರಾಯರು ವ್ಯಾಖ್ಯಾನ ಮಾಡ್ತಾರೆ. ತುಂಬ ಅದನ್ನೇ ಆರಂಭದಲ್ಲೇ ಹೇಳಿದೆ, ತುಂಬ ವಿಸ್ತಾರವಾಗಿರ್ತಕ್ಕಂಥ ಸಬ್ಜೆಕ್ಟ್ ಜೀವೋತ್ತಮತ್ವ ಅಂತಂದರೆ. ಇನ್ನೂ ಹೇಳಬೇಕಂದ್ರೆ ನಮ್ಮ ಉಸಿರೇ ಅವನಿಂದ, ಅದರಿಂದ ಎಷ್ಟು ವಿಸ್ತಾರ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಅಷ್ಟೇ. ಒಳಗೆ ಕೂತ್ಕೊಂಡು ಅವನು ಒಂದೊಂದು ಉಸಿರು ಇದ್ದರೆ ನಾನು, ಇಲ್ಲದಿದ್ರೆ ಹೊರಗೆ ಹಾಕಿ ಆಯಿತು. ಎಂಥ ಪ್ರೀತಿ ಪಾತ್ರರು ಕೂಡ ತೆಗೆದು ತುಳಸಿ ಕಟ್ಟೆ ಹತ್ರ ಹಾಕಿ ಅಂತ ಹೇಳಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಪ್ರಾಣನ ಮಹತ್ವ ನಮ್ಮಲ್ಲಿ ಇದೆ. ಇರುವಿಕೆ ದೊಡ್ಡದಲ್ಲ. ಆಚಾರ್ಯ ಯಾವಾಗಲೂ ಹೇಳ್ತಾ ಇದ್ರು, ಇರುವಿಕೆ ದೊಡ್ಡದಲ್ಲ, ಇರುವಿನ ಅರಿವು ದೊಡ್ಡದು ಅಂತ. ಯಾವಾಗಲೂ ಇದ್ದಾನೆ ಭಗವಂತ ಈ ಹೃತ್ಕಮಲದಲ್ಲಿ, ಪ್ರಾಣದೇವರು ಇದ್ದಾರಾದ್ರೂ ನಾವಿದ್ದೇವೆ. ಆದರೆ ಇರುವಿಕೆ ದೊಡ್ಡದಲ್ಲ. ಇದ್ದಾನೆ ಎಂಬ ಫಲ ಯಾವುದಕ್ಕೆ ನಾವು ಫಲ ಕೊಡ್ತಾನೆ? ದೇವರು ಇಲ್ಲಿ ಇದ್ದುಕೊಂಡು ನಡೆಸ್ತಾನೆ ಅಂತ ಚಿಂತನೆ ಮಾಡಿದ್ರೆ ಅದಕ್ಕೆ ಫಲ ಕೊಟ್ಬಿಡ್ತಾರಂತ. ಕೇಶವ, ಕಲಿಯುಗದಲ್ಲಿ ಕೇಶವ ಎನ್ನಲು ಬಂದೊಳಗುವುದು ಪುರಂದರ ವಿಠಲ ದಾಸರು ರುಗಾಭೋಗದಲ್ಲಿ ಹೇಳ್ತಾರೆ. ಅದರಿಂದ ಕಲಿಯುಗ ಭಾರೀ ಉತ್ತಮ. ಯಾಕೆ ಅಂದರೆ ಹೆಸರು ಹೇಳಿದರೆ ಸಾಕು, ಕೇಶವ ಅಂತ ಚಿಂತನೆ ಮಾಡಿದರೆ ಸಾಕು, ಅರ್ಥ ಸಹಿತವಾಗಿ ಚಿಂತನೆ ಮಾಡಿದರೆ ಸಾಕು. ಕೃತ ತ್ರೇತ ದ್ವಾಪರಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ಯಜ್ಞ ತಪಸ್ಸು ಮಾಡಿದಾಗ ಏನು ಫಲ ಸಿಗ್ತದೋ ಅಷ್ಟು ಫಲ ಕಲಿಯುಗದಲ್ಲಿ ಕೇಶವ ಎನ್ನಲು ಬಂದೊದಗುವುದು ಅಂತ ಹೇಳ್ತಾರೆ. ಅದರಿಂದ ಭಾರಿ ಸುಲಭವಾಗಿ ಪುಣ್ಯ ಸಂಪಾದನೆ ಮಾಡುವಂಥದ್ದು ಕಾಲ ಕಲಿಕಾಲ. ಅದರಲ್ಲಿ ಇಂಥ ತಪಸ್ವಿಗಳಾದ ಅಪರೋಕ್ಷಿಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸಮಯದಲ್ಲಿ ಅವರ ಗ್ರಂಥಗಳನ್ನು ಓದುವ ಯೋಗ್ಯತೆ, ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಕೊಟ್ಟಿದ್ದಾನೆ ಭಗವಂತ. ಅದು ಇಂಥ ಗುರುಗಳ ಬಾಯಲ್ಲಿ ಕೇಳುವಂಥ ಯೋಗ್ಯತೆ ಕೊಟ್ಟಿದ್ದಾನೆ. ಇದಕ್ಕಿಂತ ದೊಡ್ಡದೇನು ಬೇಕು ನಮಗೆ ಅಂತ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರು ರಾಯರ ಸ್ತೋತ್ರ ಬರೆಯುವಾಗ ಒಂದು ಶಬ್ದ ಅವರಿಗೆ ತುಂಬ ಇಷ್ಟವಾದ, ನಮಗೆ ತುಂಬ ಅನುಭವಕ್ಕೆ ಬಂದಿರತಕ್ಕಂಥ ರಾಯರನ್ನು ಹೊಗಳುವ ಶಬ್ದ ಆತ್ಮವಿತು ಗುರು ಅಂತ. ಗುರುಗಳ ಹೌದು, ಆದರೆ ಎಂಥ ಗುರುಗಳು ಬೇಕಾಷ್ಟು ಜನ ಇರ್ತಾರೆ. ಆದರೆ ನಮ್ಮ ರಾಯರು ಎಂಥವರು ಅಪ್ಪಣಾಚಾರ್ಯ ಹೇಳ್ತಾರೆ ಆತ್ಮವಿತ್ ಗುರು ಅಂತ. ರಾಯರು ತುಂಬ ಖುಷಿಯಾಗಿದೆ. ಭಗವಂತನನ್ನು ತಿಳ್ಕೊಂಡಂಥ ಗುರುಗಳು ಅಂತ, ಯಥಾವತ್ತಾಗಿ ತಿಳ್ಕೊಂಡ ಗುರುಗಳು ನಮ್ಮ ರಾಯರು ಅಂತ ಅಪ್ಪಣಾಚಾರ್ಯ ಹೇಳ್ತಾರೆ. ಅದು ನನ್ನ ಜೀವನದಲ್ಲಿ ನಾನು ಆ ಶಬ್ದದ ಮೂಲಕ ರಾಯರ ಮುಂದೆ ನಿಂತುಕೊಂಡು ಉಪಾಸನೆ ಚಿಂತನೆ ಮಾಡಿದ್ದರಿಂದ ತುಂಬ ಫಲ ಪಡ್ಕೊಂಡಿದ್ದೀನಿ ನಾನು. ಆದ್ದರಿಂದ ಆ ಶಬ್ದದ ಮಹತ್ವ, ಅದರ ಭಾರ ಗೊತ್ತಿದೆ. ರಾಯರು ಎಷ್ಟು ಪ್ರೀತರಾಗ್ತಾರೆ ಅದು ಗೊತ್ತಿದೆ, ಆದ್ದರಿಂದ ಹೇಳ್ತಾ ಇದ್ದೀನಿ. ಆದ್ದರಿಂದ ಅಂಥ ರಾಯರು ನಮಗೋಸ್ಕರ ಈ ಭೂಮಿಯಲ್ಲಿ ಅವತಾರ ಮಾಡಿ, ಅವರಿಗೇನಾಗಬೇಕಾಗಿಲ್ಲ, ರಾಯರಿಗೆ ಅವತಾರ ಮಾಡಿದೆಲ್ಲ ಏನು ಮಾಡಿ ಇಷ್ಟು ಗ್ರಂಥಗಳನ್ನು ಬರೆದು ಅವರಿಗೆ ಏನೂ ಬೇಕಾಗಿಲ್ಲ. ಅವರಿಗೆ ಅಪರೋಕ್ಷೀಕೃತ ಶ್ರೀಶಃ ಹೇಳ್ತಾರೆ. ಅವರು ದೇವರನ್ನು ನೋಡಿ ಆಗಿದೆ, ಗ್ಯಾರಂಟಿ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅವರಿಗೆ. ರಾಯರು ಸಂಕಲ್ಪ ಗದ್ಯದಲ್ಲಿ ಹೇಳಿದ ಹಾಗೆ ತಾವು ಮಾತ್ರ ಸಂಕಲ್ಪ ಮಾಡುವುದಿಲ್ಲ. ಅವರು ವಿದ್ಯಾ ಸಂಬಂಧಿ ದೇಹ ಸಂಬಂಧಿ ವಿಶ್ಚ. ಅವರ ಧೈರ್ಯ ಅನ್ನೋದಕ್ಕಿಂತ ಅವರ ಕಳಕಳಿ ನಮ್ಮ ಮೇಲೆ ಎಷ್ಟಿದೆ ಅಂತ, ನಾನು ಮಾತ್ರ ಮಾಡುವುದಿಲ್ಲ, ನನ್ನ ವಿದ್ಯಾ ಸಂಬಂಧಿಗಳು ಭಗವಂತನ ವಿದ್ಯೆಯ ಕಲಿಲಿಕ್ಕೆ ಬಂದ ಎಲ್ಲರಿಂದಲೂ ಇಷ್ಟು ಕಾರ್ಯ ಮಾಡಿಸ್ತೇನೆ. ಅದು ರಾಯರಿಗೆ ಮಾತ್ರ ಬರ್ತಕ್ಕಂಥ ಧೈರ್ಯ. ಅದು ದೇಹ ಸಂಬಂಧಿ ಬಿಚ್ಚ ಕಾರ ಇಶ್ರೀ ಅಂತ ಸಂಕಲ್ಪ ಮಾಡ್ತಾರೆ. ಏನು ತಾಕತ್ತು ಒಳಗಿಂದ. ನಮ್ಮನ್ನು ಉದ್ಧಾರ ಮಾಡದೆ ಇರ್ತಾರ. ಒಂದು ವೇಳೆ ಹೆಚ್ಚಿನ ಅಂಶ ಆ ದೈತ್ಯ ಬಾಲಕರ ಮಠದಲ್ಲಿ ನಾವು ಇದ್ದಿರ್ಬೋದೇನೋ ಗೊತ್ತಿಲ್ಲ. ಅದರಿಂದ ಈಗ ಸ್ವಲ್ಪ ಅವರ ಗ್ರಂಥ ಅಧ್ಯಯನ ಮಾಡುವಷ್ಟು ತಾಕತ್ತಾದರೂ ರಾಯರು ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ರಾಯರಲ್ಲಿ ಒಂದೇ ಪ್ರಾರ್ಥನೆ, ಆತ್ಮವಿತ್, ಭಗವಂತನನ್ನು ಚೆನ್ನಾಗಿ ತಿಳ್ಕೊಂಡಂತಹ ವ್ಯಕ್ತಿಗಳು ನೀವು. ಆ ತಿಳುವಳಿಕೆಯಲ್ಲಿ ಸ್ವಲ್ಪ ಭಾಗ ಆದರೂ ನಮ್ಗೆ ಕೊಟ್ಟು ನಮ್ಮ ಜೀವನ ಅನುಭವದ ಜ್ಞಾನ. ನನ್ನ ಗುರುಗಳು ಸುಧಾಮಂಗಳ ದಿವಸ ಕೊನೆಗೆ ಸಾಯಂಕಾಲ ಪೂಜೆ ಎಲ್ಲ, ಕೃಷ್ಣ ಪೂಜೆ ಎಲ್ಲ ಮಾಡಿ ಕೊನೆ ಕರೆದು ಒಂದು ಮಾತು ಹೇಳಿದ್ರು. ರಾತ್ರಿ ಮಲಗುವ ಮೊದಲು, ನೀವು ಎಲ್ಲರಂತೆ ಎಲ್ಲರೂ ಅಂತಲ್ಲ, ಸುಮ್ಮನೆ 12 ವರ್ಷ ಓದಿದ್ದರಿಂದ ಪಂಡಿತ ಅಂತ ಅನ್ಸ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ.
ಆಚಾರ್ಯರ ಶಾಸ್ತ್ರವನ್ನು ಅನುಭವಿಸುವ ಪಂಡಿತ ಆಗಬೇಕು ಅಂತ ನನಗಿಷ್ಟ ಇದೆ ಅಂತ ಗುರುಗಳು ಆ ಪೀಠದಲ್ಲಿ, ಆಚಾರ್ಯರ ಪೀಠದಲ್ಲಿ ಕೂತ್ಕೊಂಡು ಹೇಳಿದ್ರು. ಅದರ ಒಂದು ಫಲ ಏನೋ ಸ್ವಲ್ಪ ಸ್ವಲ್ಪ ರುಚಿ ಭಗವಂತ ಆಗಾಗ ರಾಯರ ಮೂಲಕ, ಇಂಥ ಗುರುಗಳ ಮೂಲಕ ಸ್ವಲ್ಪ ತೋರಿಸ್ತಾ ಇದ್ದಾನೆ. ಆ ರುಚಿ, ಆ ಅನುಭವ ಯಾವಾಗಲೂ ಜೀವನ ಪರ್ಯಂತ ಇರಲಿ. ಅನುಭವದ ಜ್ಞಾನ ಭಗವಂತ ಕೊಡಲಿ. ರಾಯರ ಅಂತರ್ಯಾಮಿಯಾದ, ನನ್ನ ಗುರುಗಳ ಅಂತರ್ಯಾಮಿಯಾದ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಪ್ರಾಣಸ್ಥ ಆ ರಾಮಚಂದ್ರ ದೇವರು ಅನುಗ್ರಹ ಮಾಡಲಿ ಈ ನಿಟ್ಟಿನಲ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಕುಸುಮಗಳನ್ನು ಗುರುಗಳ ಅಂತರ್ಯಾಮಿ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಪ್ರಾಣಸ್ಥ ರಾಮಚಂದ್ರನ ಪಾದಾರವಿಂದಗಳ ಸಮರ್ಪಣೆ ಮಾಡ್ತೇನೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತು. ಶ್ರೀಕೃಷ್ಣಾರ್ಪಣಂ ಅಸ್ತು.